9 ಗಂಟೆಯ ಮೊದಲ ಪ್ರಮುಖ ಸುದ್ದಿ. ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಮರುಪಾವತಿ ಮಾಡದಿದ್ದಕ್ಕೆ ಪತ್ನಿ ಮತ್ತು ಮಗನನ್ನ ಗೃಹ ಬಂಧನದಲ್ಲಿರಿಸಿದ್ರು. ಇದರಿಂದ ಮನನೊಂದಂತಹ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಇದು. ಬೆಳೆ ಕೈ ಕೊಟ್ಟು ಜೀವನಕ್ಕೆ ಅಂತ ಸಾಲದ ಮೊರೆ ಹೋಗ್ತಾರೆ ರೈತ. ಆದರೆ ಸಾಲ ಮರುಪಾವತಿ ವಿಳಂಬ ಆಗಿದ್ದಕ್ಕೆ ಆ ರೈತನ ಪತ್ನಿ ಮತ್ತು ಪುತ್ರನಿಗೆ ಗೃಹ ಬಂಧನ. ಬಡ್ಡಿ ಮೇಲೆ ಸಾಲ ಕೊಟ್ಟಿದ್ದ ಮಹಿಳೆಯಿಂದಲೇ ಈ ಗೃಹ ಬಂಧನ. ಇದರಿಂದಾಗಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೈತ. ಇಸ್ಲಾಂಪುರ ಗ್ರಾಮದ ಸಿದ್ದವ್ವ ಎಂಬಾಕೆಯಿಂದ ಗೃಹ ಬಂಧನ. ಆ ರೈತನ ಪತ್ನಿ ಪುತ್ರನಿಗೆ ಗೃಹ ಬಂಧನವನ್ನ ವಿಧಿಸಿದ್ರು ಆ ಮಹಿಳೆ. ಹೀಗಾಗಿ ವಿಷ ಸೇವಿಸಿ ಆ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿಯವರ ಕ್ಷೇತ್ರದಲ್ಲಿ ನಡೆದಂತಹ ಅಮಾನವೀಯ ಕೃತ್ಯ ಇದು. ಯಮಕನಮರಡಿ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹನಿ ನೀರು ಕೊಡದೆ, ತುತ್ತು ಅನ್ನ ನೀಡದೆ 2 ದಿನ ಪತ್ನಿ ಮತ್ತು ಪುತ್ರನಿಗೆ ಗೃಹ ಬಂಧನದಲ್ಲಿರಿಸಿದ್ದಕ್ಕೆ ಆ ಘಟನೆಯಿಂದ ನೊಂದು ವಿಷ ಸೇವಿಸಿ ರೈತ ರಾಜು ಕೋತಿಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲ ತೀರಿಸಲಿಲ್ಲ ಅನ್ನುವಂತಹ ಕಾರಣಕ್ಕೆ ಪತ್ನಿ ಹಾಗೆ ಮಗನನ್ನ ಗೃಹ ಬಂಧನದಲ್ಲಿ ಇರಿಸಿದ್ರು ಸಾಲ ಕೊಟ್ಟಂತಹ ಮಹಿಳೆ. ಹನಿ ನೀರು, ತುತ್ತು ಅನ್ನವನ್ನ ಸಹ ನೀಡದೆ 2 ದಿನ ಪತ್ನಿ ಪುತ್ರನಿಗೆ ಗೃಹ ಬಂಧನವನ್ನ ವಿಧಿಸಲಾಗಿತ್ತು. ಹೀಗಾಗಿ ಮನನೊಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ರೈತ ರಾಜು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಮಾನವೀಯವಾದಂತಹ ಘಟನೆ. ಬೆಳೆ ಕೈ ಕೊಟ್ಟಿದ್ರಿಂದಾಗಿ ಜೀವನ ಸಾಗಿಸಲೇಬೇಕಲ್ಲ, ಹಾಗಾಗಿ ಸಾಲ ಮಾಡಿದ್ರು. ಸಾಲ ತೀರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಹೇಳಿದಂತಹ ಸಮಯಕ್ಕೆ. ಆ ಕಾರಣಕ್ಕಾಗಿ ಗೃಹ ಬಂಧನದಲ್ಲಿ ಇರಿಸಿಕೊಳ್ಳಲಾಗಿತ್ತು ರಾಜು ಅವರ ಪತ್ನಿ ಹಾಗೆ ಮಗನನ್ನು. ಜೀವನ ನಿರ್ವಹಣೆಗೆ ಸಿದ್ದವ್ವ ಬಳಿ 1.5 ಲಕ್ಷ ಸಾಲವನ್ನ ಮಾಡಿರ್ತಾರೆ ರೈತ. 5 ತಿಂಗಳ ಹಿಂದೆ ಸಾಲ ಪಡೆದಿದ್ರು ರಾಜು ಕೋತಗಿ. ಪಡೆದಿದ್ದ ಸಾಲಕ್ಕೆ ತಿಂಗಳಿಗೆ 10% ಬಡ್ಡಿಯನ್ನ ಸಹ ಕಟ್ತಾ ಇದ್ರು. 2 ದಿನಗಳ ಸಾಲ ಮರುಕಳಿಸುವಂತೆ, 2 ದಿನದಲ್ಲಿ ಸಾಲವನ್ನ ಮರಳಿಸಬೇಕು ಅಂತ ಸಿದ್ದವ್ವ ತಾಕೀತು ಮಾಡ್ತಾರೆ. ಸಾಲ ಮರಳಿಸಲು 2 ದಿನ ಸಮಯವನ್ನ ಕೇಳಲಾಗಿತ್ತು ರೈತ ರಾಜುವಿನಿಂದ. ಸಾಲ ಕೊಡೋವರೆಗೂ ಪುತ್ರನನ್ನ ಬಿಟ್ಟು ಹೋಗುವಂತೆ ತಾಕೀತು ಮಾಡಿದ್ರು ಸಾಲ ಕೊಟ್ಟವರು. ಮನೆಯಲ್ಲಿ ಬಿಟ್ಟು ಹೋಗುವಂತೆ ಸಿದ್ದವ್ವ ಮೃತ ರಾಜುಗೆ ಸೂಚನೆ ಕೊಡ್ತಾರೆ. ಪುತ್ರನನ್ನ ಬಿಡದಿದ್ದಾಗ ಸಿದ್ದವ್ವಳ ಮನೆಗೆ ಹೋಗಿದ್ದ ರಾಜು ದುರ್ಗವ್ವ ಪುತ್ರನನ್ನ ಕಳುಹಿಸಿ ಅಂತ ಹೇಳ್ತಾರೆ. ದುರ್ಗವ್ವರನ್ನ ಮನೆಯಲ್ಲಿ ಕೂರಿಸಿ ಶಿಕ್ಷೆ ಕೊಡಿಸಲಾಗ್ತಾ ಇತ್ತು. ಎಲ್ಲ ಎಸ್ಕೊಂಡಿದ್ದು ರೀ. ಒಂದಿನ 2 ದಿನ ಟೈಮಿಂಗ್ ಕೊಡುವ, ನಾವು ಕೊಡ್ತೇವೆ ನಿಮ್ಗೆ ಬೈದ್ಯ ಅಟ್ಟೆ ಅಂದವ್ರಿ. ಇಲ್ಲ ನಂಗೆ ಬೈದಿ ಗಂಟೆ ಎಲ್ಲ ಕುಡ್ಸಕ್ಕೆ ಕೊಡ್ರಿ, ಇಲ್ಲಕ್ಕೆ ನನ್ನ ಮನ್ಯಾಗ ಕೊಂಡು ಬರತ್ತೇಳಿ ನನ್ನ ಗಂಡ ನನ್ನ ಕರ್ಕೊಂಡು ಹೋಗ್ರಿ. 1.5 ಲಕ್ಷ ರೀ. 5 ತಿಂಗಳು ಆತು ರೀ. 5 ತಿಂಗಳು ಆತು ರೀ. ಇಸ್ಕೊಂಡೇವ್ರಿ. 2 ತಿಂಗಳು ಬಡ್ಡಿ ಕೊಟ್ಟಿದ್ದೇವೆ ರೀ. 3 ತಿಂಗಳು ಬಡ್ಡಿ ಐತೆ ರೀ. ಈಗ ಬಡ್ಡಿ ಆಡ್ಕೊಡ್ತೇವೆ, ಹಸಿರು ಕೊಡೋಕ್ಕಾಗೋದಿಲ್ಲ ಅಂದ್ರೆ ನಾನು ಬಡ್ಡಿ ಗಂಟೆ ಎಲ್ಲ ಬೇಕು ತಂದಾಕಿಂದ್ರೆ ನನ್ನ ಗಂಡ ನನ್ನ ಕರ್ಕೊಂಡು ಹೋಗ್ರಿ. 1 ತಾಸು ಹೇಳಿ ನನ್ನ ಮಕ್ಕಳು ನೋಡಿದಾರು. ಇವು ಬಂದನ್ರಿ ಸಣ್ಣವ ಬರಂದ್ರಿ. ನೀವು ಹೋಗ್ರಿ ಯಪ್ಪ, ನೀವು ಹೋಗ್ರಿ ನಾ ಕುಣಿತೇನೆ ಅಂದ್ರಿ. ಇವನು ಕುಣಿಸಿದ್ರು ನಾವು ಬಂದವ್ರಿ. ಬಂದ್ಮೇಲೆ ತಂದ್ರೆ 10 ಗಂಟೆ ಆಗೈತೆ ರೀ. ಆ ಕಳ್ಸಾಳ ಈ ಕಳ್ಸಾಳ 10 ಗಂಟೆಗೆ ಮಾತು ಊಟ ಮಾಡೋ ಟೈಮ್ ಕರಿಯಾಕೆ ಹೋದ್ರಿ ಇವ್ರಪ್ಪ. ಆಕೆ ಕಳಿಸಿದಲ್ರಿ. ಇಲ್ಲೇ ವಸ್ತೇನೆ ಇರಲಿ, ನಾನು ರೊಕ್ಕ ಕೊಟ್ಟಾಗ ನಿನ್ನ ಮಗನ ಬಿಡ್ತೇನೆ ಅಂದೋಡ್ರಿ. ಅಂತಲೇ ಅಂದ್ರೆ ಇವ್ ಬಂದ್ರಿ. ಬಂದ ಮತ್ತು ಹರಿವತ್ತೇನಂದ ಬೆಳಗ್ಲೆ ಎಲ್ಲರೂ ಇಸ್ಕೊಂಡ್ರೆ ಬರ್ತಾರೆ ರೊಕ್ಕ, ನೀ ಚಾ ಕುಡಿ, ನೀವು ಹೋಗು ಅಂತೇಳಿ ನಾನು ಕಳಿಸಿದ್ರಿ. ನಮ್ಮ ಕರಿಯಾತ ನಮ್ಮ ಹುಡುಗನ ಕಳ್ಸೇನಿ. ಎಲ್ಲ ನಾ ಕಳ್ಸಿದ್ರೆ ರೀ ನಮ್ಮ ಅಪ್ಪ ಬಂದ್ರೆ ರಾತ್ರಿ 10 ಗಂಟೆಗೆ ನಾನು ಕಳಿಸ್ದಿಲ್ಲ ರೀ. ಅಲ್ಲಿಂದ ರಾತ್ರಿ ಬಂದ್ರೆ ಹರಿವತ್ತು ನಮ್ಮ ಅವ್ವ ಕರಿಯಾಕೆ ಬರೋದಕ್ಕೆ ನಮ್ಮ ಅವ್ವ ಆಯ್ತು ಬರೋದಕ್ಕಂದ್ರೆ ಇಶಾ ತೊಗೊಂಡ್ಬಿಟ್ರಿ. ಅರ ಕೊಡ್ಬೇಕಂತ ನಾವು 2 ದಿವಸ ಟೈಮ್ ಕೊಡೋದು ರೀ. ನಾವು ಆಗೋದಿಲ್ಲ, ರೊಕ್ಕ ಕೊಟ್ಟ ಹೋಗ್ರಿ ನೀವು ಅದು ಹೇಳ್ರಿ ಕಳಿಸಿಲ್ರಿ ನಮ್ಮ ಅವನು. ಅಡ್ರ ಅಂದ್ರೆ ನಮ್ಮ ಅಪ್ಪ ಇಶಾ ತೊಗೊಂಡಿದ್ರಿ. ಇಲ್ರಿ ಯಾರು ಹಾಕಿಲ್ರಿ. ನಮ್ಮ ಅಣ್ಣನೂ ಬೇರೆ ಕಡೆ ರೊಕ್ಕ ಕೇಳಕ್ಕೆ ಹೋಗಿದ್ರಿ. ಸಿದ್ದವ್ವ ಶಂಕರ್ ಬೈಯನವ್ರು. ಹಾಂ ರೀ, ತ್ರಾಸ ಮಾಡತ್ತಾರೆ ರೀ. ಒಟ್ಟು ಲಗೋಟ್ ಕೊಡ್ರಿ ಅಂತ ಹೇಳಿ ಚಾಕು ಕೊಟ್ಟಿದ್ದು ರೀ. ಅದನ್ನಿಲ್ಲ ರೀ, ಸ್ವಲ್ಪ ಹೊಲದ ಕೆಲಸಕ್ಕೆ ಇಸ್ಕೊಂಡಿದ್ದು ರೀ. ಆ ಹೊಲ್ದಾಗ ಮಸೂಲು ಬರ್ದಲ್ಲ ರೀ, ಆಟ ಸಂಬಂಧಾಗಿ ನಾವು ಎಸ್, ಈ ಘಟನೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ನಿಜಕ್ಕೂ ಬಹಳ ಅಮಾನವೀಯ ಘಟನೆ.
ಸಾಲ ಕೊಟ್ಟಿದ್ದನ್ನ ವಾಪಸ್ ಕೇಳೋದು ಓಕೆ, ಆದರೆ ಅದಕ್ಕೆ ಪ್ರತಿಯಾಗಿ ಈ ರೀತಿಯಲ್ಲಿ ಗೃಹ ಬಂಧನದಲ್ಲಿ ಇರಿಸುವಂಥದ್ದು ಬಹಳ ದೊಡ್ಡ ಅಪರಾಧ ಆಗತ್ತೆ. ಈ ಘಟನೆ ಕುರಿತಾಗಿ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ಯಾವಾಗ ಸಾಲ ತೆಗೆದುಕೊಂಡಿದ್ರು, ಎಷ್ಟು ಸಮಯದಲ್ಲಿ ತೀರಿಸ್ತೀವಿ ಅಂತಂದಿದ್ರು, ಜೊತೆಗೆ ಈ ರೈತ ಆತ್ಮಹತ್ಯೆ ಅಂತ ಹೆಜ್ಜೆ ಇಡ್ತಾರೆ ಅಂತಂದ್ರೆ ಅಷ್ಟು ಕಿರುಕುಳ ಕೊಡ್ಲಾಯ್ತಾ ಅಂತ? ಹೌದು ಪ್ರತಿಮಾ, ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಬರದ ಛಾಯೆ ಆವರಿಸಿರುವಂಥದ್ದು. ಈ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ 14 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳಂತೇಳಿ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಹೀಗಾಗಿ ಬರದಿಂದ ಈ ಬಾರಿ ಸಣ್ಣ ಪುಟ್ಟ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ನಿನ್ನೆ ನಡೆದ ಉದಾಹರಣೆಯೇ ಸಾಕ್ಷಿಯಾಗಿರುವಂಥದ್ದು. ಇದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವ ಯಮಕನಮಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಸ್ಲಾಂಪುರ ಗ್ರಾಮದಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ರಾಜು ಕೋತಿಗೆ ಅನ್ನುವಂತಹ ರೈತ ಏನು ಮುಂಗಾರು ಬೆಳೆ ಹಾಗೂ ಹಿಂಗಾರು ಬೆಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ತನ್ನ ಜೀವನ ಸಾಗಿಸುವ ದೃಷ್ಟಿಯಿಂದ ಅದೇ ಗ್ರಾಮದಲ್ಲಿರ್ತಕ್ಕಂಥ ಸಿದ್ದವ್ವ ಬಾಯನವರ ಎಂಬುವರ ಬಳಿ 1.5 ಲಕ್ಷ ರೂಪಾಯಿ ಸಾಲವನ್ನು ಸುಮಾರು 5 ತಿಂಗಳ ಹಿಂದೆ ಪಡೆದಿರ್ತಾರೆ. ಅದು 10 ರೂಪಾಯಿ ಬಡ್ಡಿ ಅಂತೆ ಪ್ರತಿ ತಿಂಗಳು ಬಡ್ಡಿಯನ್ನು ಕೂಡ ಪಾವತಿಯನ್ನು ಮಾಡ್ತಿರ್ತಾರೆ. 3 ತಿಂಗಳ ಕಾಲ ಕಂಟಿನ್ಯೂ ಆಗಿ ಬಡ್ಡಿಯನ್ನು ಪಾವತಿ ಮಾಡ್ತಿರ್ತಾರೆ. ಆದರೆ ಈಗ 2 ತಿಂಗಳಿಂದ ರಾಜು ಕೋತಿಗೆ ಅವರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಹೀಗಾಗಿ ಅವರ ಎಲ್ಲ ಕುಟುಂಬ ಸದಸ್ಯರನ್ನು ಸಿದ್ದವ್ವ ಅವರು 2 ದಿನಗಳ ಹಿಂದಷ್ಟೇ ತನ್ನ ಮನೆಗೆ ಕರೆಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ನೀವು ನಮಗೆ ತರಾತುರಿಯಲ್ಲಿ ದುಡ್ಡನ್ನು ಕೊಡಬೇಕು, ಇಲ್ಲ ಆದರೆ ನಿಮ್ಮ ವಿರುದ್ಧ ನಾವು ಸಾಕಷ್ಟು ಏನು ದಬ್ಬಾಳಿಕೆ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾಳೆ. ಆ ಸಂದರ್ಭದಲ್ಲಿ ನಮಗೊಂದು 2-3 ದಿನ ಟೈಮ್ ಕೊಡಿ ಅಂತೇಳಿ ಕೂಡ ರಾಜು ಕೋತಿಗೆ ಕುಟುಂಬ ಆಕೆಯ ಬಳಿ ಕೇಳಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಏನು ಹಾಗಾದರೆ ನೀವು 2 ದಿನ ಟೈಮ್ ತಗೋದಾದರೆ ಸಿದ್ದವ್ವ ಹಾಗೂ ನಿನ್ನ ಮಗನನ್ನು ಇಲ್ಲೇ ಬಿಟ್ಟು ಹೋಗು ಅನ್ನುವಂತಹ ಮನೆಯಲ್ಲಿ ಬಿಟ್ಟು ಹೋಗು ಅಂತೇಳಿ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಸಿದ್ದವ್ವ ಹಾಗೂ ಆಕೆಯ ಪುತ್ರ ಏನು ದುರ್ಗವ್ವ ಹಾಗೂ ಆಕೆಯ ಪುತ್ರ ಬಸವರಾಜನನ್ನ ಮನೆಯಲ್ಲೇ ಇರಿಸ್ಕೊಳ್ತಾರೆ. 2 ದಿನಗಳ ಕಾಲ ಸಿದ್ದವ್ವ ಇಬ್ಬರನ್ನು ಮನೆಯಲ್ಲಿ ಇಟ್ಕೊಂಥ ಸಂದರ್ಭದಲ್ಲಿ ಹನಿ ನೀರನ್ನು ಕೊಟ್ಟಿಲ್ಲ, ಅದ್ರ ಜೊತೆಗೆ ಒಂದು ತುತ್ತು ಅನ್ನವನ್ನು ಕೊಟ್ಟಿಲ್ಲ. ಹಾಗೆ ಉಪವಾಸದಲ್ಲೇ ಗೃಹ ಬಂಧನದಲ್ಲಿ ಈ ಇಬ್ಬರನ್ನು ಇರಿಸಲಾಯಿತು. ಈ ಘಟನೆಯಿಂದ ನೊಂದಂತಹ ಏನು ರಾಜು ಕೋತಿಗೆ ಇದ್ದಾರೆ, ಅವರು ಮನೆಗೆ ಹೋಗಿ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸಾಕಷ್ಟು ಈ ಘಟನೆ ಕುರಿತು ಏನು ಅನ್ಯಾಯವನ್ನು ಮಾಡಿದ್ದಾರೆ, ಕಿರುಕುಳ ನೀಡಿದ್ದಾರೆ. ಸಿದ್ದವ್ವ ವಿರುದ್ಧ ಕಂಪ್ಲೇಂಟ್ ಕೊಡೋಕ್ಕೆ ನಿನ್ನೆ ಯಮಕನಮಡಿ ಠಾಣೆಗೆ ಬೆಳಗ್ಗೆನೇ ಈ ಕುಟುಂಬ ಹೋಗಿತ್ತು. ಇಡೀ ದಿನ ಪೊಲೀಸರು ದೂರನ್ನು ದಾಖಲಿಸಿಕೊಳ್ಳದೆ ಸತಾಯಿಸಿರುವಂಥದ್ದು. ರಾತ್ರಿ ಸಂಜೆ ವೇಳೆಗೆ ಮಾಧ್ಯಮಗಳು ಹೋದ ಬಳಿಕ ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ FIR ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರುವಂಥದ್ದು. ಬಳಿಕ ಯಮಕನಮಡಿ ತಾಲೂಕು ಆಸ್ಪತ್ರೆಯಲ್ಲಿದ್ದಂತಹ ಯಮಕನಮಡಿ ಸರ್ಕಾರಿ ಆಸ್ಪತ್ರೆ ಇದ್ದಂತಹ ಮೃತದೇಹವನ್ನು FIR ಆದ ಬಳಿಕ ಮನೆಗೆ ಒಯ್ದು ಅಂತ್ಯಕ್ರಿಯೆಯನ್ನು ಮಾಡಿರುವಂಥದ್ದು. ಇವತ್ತು ಈ ಘಟನೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಆಗಿರುವಂಥದ್ದು. ಆದರೆ ಬಡ ಕುಟುಂಬಕ್ಕೆ ಆಸರೆಯಾಗಿರ್ತಕ್ಕಂಥ ರಾಜು ಕೋತಿಗೆ ಅವರನ್ನ ಏನು ಕಳೆದುಕೊಂಡು ಇದೀಗ ಏನು ಕುಟುಂಬ ಕೂಡ ಕಂಗಾಲಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.